ನಮ್ಗೆ ಅದೇ ಡಾಕ್ಟರ್ ಹತ್ರ ಹೋದ್ರೆ ಮಾತ್ರ ಕಾಯಿಲೆ ಹುಷಾರಾಗತ್ತೆ. ಆ ಡಾಕ್ಟರ್ ಕೈಗುಣನ ಅಥವಾ ಡಾಕ್ಟರ್ಗಿರೋ ಎಕ್ಸ್ಪೀರಿಯನ್ಸಾ? ನಮ್ಗೇನಾದ್ರೂ ಹುಷಾರಿಲ್ಲ ಅಂದ್ರೆ ಕಾಯಿಲೆ ಬಂದಾಗ ನಾವ್ ಯಾವಾಗ್ಲೂ ಒಬ್ಬ ಡಾಕ್ಟರ್ ಹತ್ರ ಹೋಗ್ತಿರ್ತೀವಿ. ಆ ಡಾಕ್ಟರ್ ಕೊಡೋ ಇಂಜೆಕ್ಷನ್ ಟ್ಯಾಬ್ಲೆಟ್ ಇಂದ ನಮ್ಗೆ ಕಾಯಿಲೆ ಬಹಳ ಬೇಗ ಹುಷಾರಾಗ್ತಾ ಇರುತ್ತೆ. ಅದೇ ಆ ಡಾಕ್ಟರ್ನ ಬಿಟ್ಟು ಬೇರೆ ಯಾವುದೇ ಡಾಕ್ಟರ್ ಹತ್ರ ಹೋದ್ರು ಅದೇ ಇಂಜೆಕ್ಷನ್ ನ ಟ್ಯಾಬ್ಲೆಟ್ ನ ಅವ್ರು ಕೊಟ್ರು ಕೂಡ ನಮ್ಗೆ ಕಾಯಿಲೆ ಹುಷಾರಾಗೋದಿಲ್ಲ. ನಮ್ಗೆ ಅದೇ ಡಾಕ್ಟರ್ ಬೇಕು ಅಂತ ಕೇಳ್ತೀವಿ. ಯಾಕೆ? ಆ ಡಾಕ್ಟರ್ ಕೈಗುಣನ ಅಥವಾ ಡಾಕ್ಟರ್ಗಿರೋ ಎಕ್ಸ್ಪೀರಿಯನ್ಸಾ? ಅದ್ ಏನೇ ಇದ್ರೂ ನಮಗೆ ಆ ಡಾಕ್ಟರ್ ಮೇಲಿರೋ ಬಲವಾದ ನಂಬಿಕೆಯಿಂದ ಕಾಯಿಲೆ ಹುಷಾರಾಗ್ತಾ ಇರುತ್ತೆ. ಇದನ್ನ ಒಂಥರ ಪ್ಲೆಸಿಬೋ ಎಫೆಕ್ಟ್ ಅಂತ ಕರಿಬಹುದು. ಹಾಗಾದ್ರೆ ಏನಿದು ಪ್ಲೆಸಿಬೋ ಎಫೆಕ್ಟ್ ಅಂತೀರಾ? 1939ರಿಂದ 1945ರವರೆಗೆ ಪ್ರಪಂಚದ 2ನೇ ಮಹಾಯುದ್ಧ ನಡೆಯುತ್ತೆ. ಆಗ ಬಹಳಷ್ಟು ಜನ ಸೈನಿಕರು ಗಾಯಗೊಂಡಿರ್ತಾರೆ. ಅವರಿಗೆ ಮಾರ್ಫಿನ್ ಅನ್ನೋ ಪೈನ್ ಕಿಲ್ಲರ್ ನ ಕೊಟ್ಟು ಅವರ ನೋವನ್ನ ಕಡಿಮೆ ಮಾಡಿ ನಂತರ ಆಪರೇಷನ್ ಮಾಡ್ಲಾಗ್ತಾ ಇರುತ್ತೆ. ಅವ್ರಿಗೇನಾದ್ರೂ ಮಾರ್ಫಿನ್ ಪೈನ್ ಕಿಲ್ಲರ್ ಕೊಡದೆ ಆಪರೇಷನ್ ನ ಮಾಡಿದ್ರೆ ಅವರು ನೋವನ್ನ ತಡೆಯಕ್ಕಾಗದೆ ಸಾಯೋ ಚಾನ್ಸಸ್ ಇರುತ್ತೆ. ಆದ್ರೆ ತುಂಬಾ ಜನ ಸೈನಿಕರು ಗಾಯಗೊಂಡಿದ್ರಿಂದ ಮಾರ್ಫಿನ್ ಪೈನ್ ಕಿಲ್ಲರ್ ಸಪ್ಲೈ ನಿಂತು ಹೋಗುತ್ತೆ. ಆಗ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನ ಮಾಡ್ತಿದ್ದಂತಹ ಅಮೆರಿಕದ ತಜ್ಞ ಹೆನ್ರಿ ಬೀಚರ್ ಈ ವಿಷಯನ ಅಲ್ಲಿ ಯಾರಿಗೂ ತಿಳಿಸೋದಿಲ್ಲ. ಸೈನಿಕರಿಗೆ ನಾರ್ಮಲ್ ಸಲೈನ್ ವಾಟರ್ ಅನ್ನ ಪೈನ್ ಕಿಲ್ಲರ್ ಅಂತ ಇಂಜೆಕ್ಟ್ ಮಾಡ್ತಾರೆ. ಆಗ ಸೈನಿಕರ ನೋವು ಕಡಿಮೆ ಆಗುತ್ತೆ. ನಂತರ ಸೈನಿಕರ ದೇಹದ ಗಾಯಗೊಂಡಿರುವ ಭಾಗವನ್ನ ಕತ್ತರಿಸಿ ತೆಗೆದು ಅವರ ದೇಹದಲ್ಲಿರುವ ಬುಲೆಟ್ ಗಳನ್ನ ತೆಗೆದು ಅವರಿಗೆ ಆಪರೇಷನ್ ಮಾಡ್ತಾರೆ. ಎಲ್ಲ ಆಪರೇಷನ್ಗಳು ಕೂಡ ಸಕ್ಸಸ್ ಆಗುತ್ತೆ. ಸಲೈನ್ ವಾಟರ್ ಅಂದ್ರೆ ಕೇವಲ ಉಪ್ಪು ನೀರು. ಉಪ್ಪು ನೀರಿಗೆ ನೋವನ್ನ ಕಡಿಮೆ ಮಾಡೋ ಶಕ್ತಿ ಇದೆಯಾ? ಖಂಡಿತ ಇಲ್ಲ. ಹಾಗಾದ್ರೆ ಸೈನಿಕರ ನೋವು ಹೇಗ್ ಕಡಿಮೆ ಆಯ್ತು? ಹೇಗೆ ಅಂದ್ರೆ ನಮ್ಮ ದೇಹಕ್ಕೆ ಸ್ವತಃ ನೋವನ್ನ ಕಡಿಮೆ ಮಾಡೋ ಶಕ್ತಿ ಇದೆ. ಅವಾಗ ಸೈನಿಕರು ಸಲೈನ್ ವಾಟರ್ ಅನ್ನ ಮಾರ್ಫಿನ್ ಪೈನ್ ಕಿಲ್ಲರ್ ಅಂತ ನಂಬ್ತಾರೋ ಆ ನಂಬಿಕೆಗೆ ತಕ್ಕ ಹಾಗೆ ಅವರ ಬ್ರೈನ್ ಕೆಲಸ ಮಾಡುತ್ತೆ. ಅವರ ಬ್ರೈನ್ ಅಲ್ಲಿ ಎಂಡಾರ್ಫಿನ್ ಅನ್ನೋ ಹಾರ್ಮೋನ್ಗಳು ರಿಲೀಸ್ ಆಗುತ್ತೆ. ಎಂಡಾರ್ಫಿನ್ ಅಂದ್ರೆ ನಮ್ಮ ದೇಹದಲ್ಲಿರೋ ನ್ಯಾಚುರಲ್ ಪೈನ್ ಕಿಲ್ಲರ್ಸ್ ಹಾಗೂ ನ್ಯಾಚುರಲ್ ಸ್ಟ್ರೆಸ್ ರೆಡ್ಯೂಸರ್ ಆಗಿ ಕೆಲಸ ಮಾಡುವಂತ ಹಾರ್ಮೋನ್ಗಳು. ಇದನ್ನೇ ಪ್ಲೆಸಿಬೋ ಎಫೆಕ್ಟ್ ಅಂತ ಕರೀತಾರೆ. ಈ ಸಂಶೋಧನೆಯ ಮುಂದುವರೆದ ಭಾಗವಾಗಿ 10 ಜನ ತಲೆನೋವಿಂದ ನರಳ್ತಾ ಇದ್ದಂತಹ ರೋಗಿಗಳನ್ನ ತಗೋತಾರೆ. ಅದರಲ್ಲಿ 5 ಜನ ರೋಗಿಗಳಿಗೆ ರಿಯಲ್ ತಲೆನೋವಿನ ಟ್ಯಾಬ್ಲೆಟ್ ಅನ್ನ ಕೊಡ್ತಾರೆ. ಉಳಿದ 5 ಜನಗಳಿಗೆ ಫೇಕ್ ಟ್ಯಾಬ್ಲೆಟ್ ಅಂದ್ರೆ ಶುಗರ್ ಪಿಲ್ಸ್ ನ ಕೊಡ್ತಾರೆ. ಶುಗರ್ ಪಿಲ್ಸ್ ಅಂದ್ರೆ ಇವು ನೋಡ್ಲಿಕ್ಕೆ ಸೇಮ್ ತಲೆನೋವಿನ ಟ್ಯಾಬ್ಲೆಟ್ ತರನೇ ಬಣ್ಣ, ಗಾತ್ರ, ಆಕಾರ, ರುಚಿಯನ್ನ ಹೊಂದಿರುತ್ತೆ. ಆದ್ರೆ ಇವುಗಳಲ್ಲಿ ತಲೆನೋವನ್ನ ಕಡಿಮೆ ಮಾಡೋ ಅಂತ ಯಾವುದೇ ಇಂಗ್ರೀಡಿಯೆಂಟ್ಸ್ ಇರೋದಿಲ್ಲ. ಆದ್ರೆ ಈ ಟ್ಯಾಬ್ಲೆಟ್ ನ ಕೊಡುವಾಗ ರೋಗಿಗಳಿಗೆ ಹೇಳ್ತಾರೆ ಇದು ತುಂಬಾ ಪವರ್ಫುಲ್ ಟ್ಯಾಬ್ಲೆಟ್, ಇದರಿಂದ ನಿಮ್ಮ ತಲೆನೋವು ಬಹಳ ಬೇಗ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊಡ್ತಾರೆ. ರಿಸಲ್ಟ್ ಏನಾಗಿರುತ್ತೆ ಅಂದ್ರೆ ರಿಯಲ್ ತಲೆನೋವಿನ ಟ್ಯಾಬ್ಲೆಟ್ ನ ತೆಗೆದುಕೊಂಡಂತಹ 5 ಜನದಲ್ಲಿ ಹೇಗೆ ತಲೆನೋವು ಕಡಿಮೆ ಆಗಿತ್ತೋ ಈ ಶುಗರ್ ಪಿಲ್ಸ್ ನ ತೆಗೆದುಕೊಂಡ 5 ಜನಗಳಲ್ಲಿ ಕೂಡ ತಲೆನೋವು ಕಡಿಮೆ ಆಗಿರುತ್ತೆ. ಇದು ಪ್ಲೆಸಿಬೋ ಎಫೆಕ್ಟ್. ಆದ್ರೆ ಇದಕ್ಕೆ ವಿರುದ್ಧವಾದದ್ದು ನೋಸಿಬೋ ಎಫೆಕ್ಟ್. ನೋಸಿಬೋ ಎಫೆಕ್ಟ್ ಅಂದ್ರೆ ಏನು ಅಂತೀರಾ? ಒಂದು ಸಾರಿ ಒಬ್ಬ ಸರ್ಜನ್ ಒಬ್ಬ ಪೇಷಂಟ್ಗೆ ಸರ್ಜರಿ ಮಾಡ್ತಾರೆ. ನಂತರ ಅವನಿಗೆ ಹೇಳ್ತಾರೆ ನಿನ್ನ ಸರ್ಜರಿ ಸಕ್ಸಸ್ ಆಗಿದೆ, ಆದ್ರೆ ಇದರ ಸೈಡ್ ಎಫೆಕ್ಟ್ ಆಗಿ ನಿನಗೆ ತಲೆನೋವು ಬರೋ ಚಾನ್ಸ್ ಇದೆ ಅಂತ. ನಂತರ ಕೆಲವೇ ದಿನಗಳಲ್ಲಿ ಅವನಿಗೆ ವಿಪರೀತ ತಲೆನೋವು ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಇದನ್ನೇ ನೋಸಿಬೋ ಎಫೆಕ್ಟ್ ಅಂತ ಕರೆಯೋದು. ಅಂದ್ರೆ ಇದರಿಂದ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನಮ್ಮ ಬ್ರೈನ್ ನಮ್ಮ ನಂಬಿಕೆಗಳಿಗೆ ತಕ್ಕ ಹಾಗೆ ಕೆಲಸ ಮಾಡುತ್ತೆ ಅಂತ. ಹಾಗಾಗಿ ನಮ್ಮ ನಂಬಿಕೆಗಳು ಸಕಾರಾತ್ಮಕವಾಗಿರ್ಬೇಕು. ನಾವ್ ಯಾವಾಗ್ಲೂ ನನ್ನಿಂದ ಏನೂ ಸಾಧ್ಯ ಇಲ್ಲ, ನನಗೆ ಅದೃಷ್ಟನೇ ಇಲ್ಲ, ನನ್ನ ಹಣೆ ಬರಹ ಸರಿ ಇಲ್ಲ, ಈ ತರ ನೆಗೆಟಿವ್ ನಂಬಿಕೆಗಳನ್ನ ಇಟ್ಕೊಂಡಿದ್ರೆ ನಮ್ಮ ಜೀವನದಲ್ಲಿ ನಾವು ಅಂತಹದ್ದನ್ನೇ ಅಟ್ರಾಕ್ಟ್ ಮಾಡ್ತೀವಿ. ಇದರ ಬದಲಾಗಿ ಸಕಾರಾತ್ಮಕ ನಂಬಿಕೆಗಳನ್ನ ಬೆಳೆಸ್ಕೊಳ್ಳಿ. ನನ್ನಿಂದ ಎಲ್ಲವೂ ಸಾಧ್ಯ, ನಾನು ಅದೃಷ್ಟವಂತ, ನಾನು ಆರೋಗ್ಯವಂತ, ಹೀಗೆ ನಿಮ್ಮ ಜೀವನದಲ್ಲಿ ನಿಮಗೆ ಏನ್ ಬೇಕೋ ಅಂತ ನಂಬಿಕೆಗಳನ್ನ ನೀವು ಸೃಷ್ಟಿಸ್ಕೊಳ್ಳಿ. ಆಗ ಮಾತ್ರ ನಿಮ್ಮ ಜೀವನದಲ್ಲಿ ಪಾಸಿಟಿವ್ ರಿಸಲ್ಟ್ ನ ನೋಡ್ತೀರಾ.